ಹಿಂಬಾಲಕರು ಅವರು ಕೂಡ ಇವತ್ತು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಪಕ್ಷಕ್ಕೆ ಸ್ವಾಗತ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಫಜಲ್ಪುರದಲ್ಲಿ MY ಪಾಟೀಲ್ರು ಸಿಟ್ಟಿಂಗ್ MLA, ಮಾಲಿಕೆಯ ಗುತ್ತೇದಾರ್, ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರು ಇವರಿಬ್ಬರು ಅಫಜಲ್ಪುರದಲ್ಲಿ ಒಟ್ಟಾಗಿರೋದ್ರಿಂದ ಬಹುಶಃ ರಾಧಾಕೃಷ್ಣ ಅವರಿಗೆ ಈ ಬಾರಿ ಬಹುಮತ ಬರ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವರೆಲ್ಲರ ಸೇರ್ಪಡೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬಂದಿದೆ. ಈಗ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಗುಲ್ಬರ್ಗದಲ್ಲಿ 100% ರಾಧಾಕೃಷ್ಣ ಅವರು ಈ ಸಾರಿ ಗೆದ್ದು ಲೋಕಸಭೆಗೆ ಹೋಗ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಮತ್ತೆ ಹೋಗ್ಬೇಕು ಕೂಡ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸೋಲಿಸಿದ್ರಿ. ಇದರಿಂದ ಅವ್ರಿಗೇನು ನಷ್ಟ ಆಗಲಿಲ್ಲ. ನಷ್ಟ ಆದದ್ದು ಕರ್ನಾಟಕಕ್ಕೆ ಮತ್ತು ನಿಮಗೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ದೀರ್ಘಕಾಲ ಕರ್ನಾಟಕದಲ್ಲಿ ರಾಜಕೀಯ ನಾಯಕರು ಇಂಥ ಮಾತುಗಳನ್ನು ಹೇಳಿದಾರಲ್ಲ, ಇದು ಬೇಜವಾಬ್ದಾರಿಯ ಮಾತು ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಭಾಗದಲ್ಲಿ ರೈತರು ವಿಚಾರ ಮಾಡಬೇಕು. ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇನೆ, 2022ಕ್ಕೆ ದುಪ್ಪಟ್ಟು ಮಾಡ್ತೇನೆ ಅಂತ ಹೇಳಿದ್ರು. 2022ಕ್ಕೆ ಈ 10 ವರ್ಷಗಳ ಅವಧಿನಲ್ಲಿ ರೈತರ ಆದಾಯ 1 ರೂಪಾಯಿನೂ ಕೂಡ ಹೆಚ್ಚಾಗಲಿಲ್ಲ. ಅದರ ಬದಲಿಗೆ ವ್ಯವಸಾಯಕ್ಕೆ ಖರ್ಚು ಇನ್ನೂ ಜಾಸ್ತಿ ಆಯಿತು. ಮತ್ತೆ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರಲ್ಲ ನರೇಂದ್ರ ಮೋದಿ ಅವರೇ, ದುಪ್ಪಟ್ಟು ಮಾಡಿದ್ರ? ಮಾಡಲಿಲ್ಲ. ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ರೈತರಿಗೆ ಏನು MSC ಕೊಡ್ತಾ ಇದ್ದಾರೆ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಅದಕ್ಕೆ ಕಾನೂನು ಮಾಡಿ ಅಂತ ರೈತರು ಚಳವಳಿ ಮಾಡ್ತಾ ಇದ್ದಾರೆ. ಇವತ್ತವರಿಗೆ ಕಾನೂನನ್ನ ಮಾಡಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ರೈತರ ಸಾಲ ಮನ್ನಾ ಮಾಡಬೇಕು ಅಂತಂದ್ರೆ ಮಾಡಲಿಲ್ಲ. ಆದ್ರೆ ಅವರು ಮಾಡಿದಂತ ರೈತರು ಯಾರು ಸಾಲ ಮನ್ನಾ ಮಾಡೋರು ಈ ದೇಶದಲ್ಲಿ ಅಂತಂದ್ರೆ ಬಂಡವಾಳ ಶಾಹಿಗಳು, ಕೈಗಾರಿಕೋದ್ಯಮಿಗಳು. ಅವರು ಸಾಲ 16 ಲಕ್ಷ ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ರು. 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು. ರೈತರು ಸಾಲ ಮನ್ನಾ ಮಾಡಿದ್ರೆ ದೇಶ ಆರ್ಥಿಕವಾಗಿ ದಿವಾಳಿಯಾಗಿ ಹೋಗ್ತದೆ ಅಂತ ಹೇಳಿದ್ರು. ಆದ್ರೆ ಶ್ರೀಮಂತರ ಸಾಲ ಮನ್ನಾ ಮಾಡಿದ್ರು. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಈ ನರೇಂದ್ರ ಮೋದಿ ಅವರು ಯಾರ ಪರವಾಗಿದ್ದಾರೆ? ರೈತರ ಪರವಾಗಿದ್ದಾರ, ಬಡವರ ಪರವಾಗಿದ್ದಾರ, ಇಲ್ಲ ಕೈಗಾರಿಕೋದ್ಯಮಿಗಳ ಪರವಾಗಿದ್ದಾರ, ಬಂಡವಾಳಶಾಹಿಗಳ ಪರವಾಗಿದ್ದಾರ ಅಂತಕ್ಕಂಥದ್ದನ್ನ ತಾವು ತಿಳ್ಕೋಬೇಕಾಗ್ತದೆ ಅಂತಕ್ಕಂಥ ನನ್ನ ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ.